ಶಿವನ ಕೋಪದಿಂದ ನಡುಗಿದ ಕೈಲಾಸ. ಈ ಲೋಕದಲ್ಲಿ ಶಿವನ ಶಾಂತ ರೂಪವನ್ನು ಎಲ್ಲರೂ ನೋಡಿದ್ದಾರೆ. ಆದರೆ ಶಿವನು ಕೋಪಗೊಂಡಾಗ ಏನಾಗುತ್ತೆ ಗೊತ್ತಾ? ಒಮ್ಮೆ ಕೈಲಾಸ ಪರ್ವತದಲ್ಲಿ ದೇವತೆಗಳೆಲ್ಲ ಸೇರಿದ್ದರು. ಎಲ್ಲೆಡೆ ಓಂ ನಮಃ ಶಿವಾಯ ಎಂಬ ನಾದ ಕೇಳಿಸುತ್ತಿತ್ತು. ಆ ಸಮಯದಲ್ಲಿ ಒಬ್ಬ ಅಸುರ ಭೂಮಿಯಲ್ಲೇ ಅಲ್ಲ, ದೇವಲೋಕದಲ್ಲೂ ಭಯ ಹುಟ್ಟಿಸಿದ್ದ. ಅವನ ಹೆಸರು ದುರ್ಮುಖಾಸುರ. ಅವನು ಭಕ್ತರನ್ನು ಕಾಡುತ್ತಿದ್ದ, ದೇವಾಲಯಗಳನ್ನು ನಾಶ ಮಾಡುತ್ತಿದ್ದ, ಶಿವನ ಭಕ್ತರನ್ನು ಅವಮಾನಿಸುತ್ತಿದ್ದ. ದೇವತೆಗಳೆಲ್ಲ ಭಯದಿಂದ ಕೈಲಾಸಕ್ಕೆ ಓಡಿ ಬಂದರು. ಮಹಾದೇವ, ನಮ್ಮನ್ನು ರಕ್ಷಿಸು ಎಂದು ಬೇಡಿಕೊಂಡರು. ಆ ಮಾತು ಕೇಳಿದ ಶಿವನ ಕಣ್ಣು ಮುಚ್ಚಿದ. ಕೆಲವು ಕ್ಷಣ ಸಂಪೂರ್ಣ ನಿಶ್ಶಬ್ದ. ಆದರೆ ಅಚಾನಕ್ ಕೈಲಾಸ ಪರ್ವತವೇ ಕಂಪಿಸಲು ಶುರು ಆಯಿತು. ಶಿವನ ಮೂರನೇ ಕಣ್ಣಿನಿಂದ ಅಗ್ನಿಜ್ವಾಲೆ ಹೊರಬಂದಿತು. ಆಕಾಶ ಕಪ್ಪಾಯಿತು, ಭೂಮಿ ನಡುಗಿತು. ಪಾರ್ವತಿ ದೇವಿಯು ಶಿವನ ಕೋಪ ನೋಡಿ ಆಶ್ಚರ್ಯಪಟ್ಟಳು. ಶಿವನು ನಿಧಾನವಾಗಿ ಕಣ್ಣು ತೆರೆದು ಹೇಳಿದನು, ನನ್ನ ಭಕ್ತರಿಗೆ ನೋವು ಕೊಟ್ಟವನನ್ನು ನಾನು ಎಂದಿಗೂ ಕ್ಷಮಿಸುವುದಿಲ್ಲ. ಆ ಮಾತು ಕೇಳಿದ ಕ್ಷಣ ಭಯಾನಕ ರೂಪದಲ್ಲಿ ಕಾಲಭೈರವ ಪ್ರತ್ಯಕ್ಷನಾದ. ಅವನ ಗರ್ಜನೆ ಕೇಳಿ ದೇವತೆಗಳೇ ನಡುಗಿದರು. ದುರ್ಮುಖಾಸುರನ ಯುದ್ಧಕ್ಕೆ ಬಂದ. ಆದರೆ ಕಾಲಭೈರವನು ಒಂದು ಗರ್ಜನೆಯಿಂದಲೇ ಅವನ ಶಕ್ತಿ ಕಡಿಮೆಯಾಯಿತು. ಅಸುರನು ಓಡಲು ಪ್ರಯತ್ನಿಸಿದ. ಆದರೆ ಶಿವನ ತ್ರಿಶೂಲ ಆಕಾಶದಿಂದ ಬಂದು ಅವನ ಮುಂದೆ ಬಂದಿತು. ಕೊನೆಗೆ ಅಸುರ ಶಿವನ ಪಾದಕ್ಕೆ ಬಿದ್ದು ಕ್ಷಮಿಸಿ ಮಹಾದೇವ ಎಂದು ಅತ್ತನು. ಆದರೆ ಶಿವನು ಹೇಳಿದನು, ಅಹಂಕಾರ ಇರುವವನು ಯಾವತ್ತೂ ಉಳಿಯುವುದಿಲ್ಲ. ಅದೇ ಕ್ಷಣದಲ್ಲಿ ಅಸುರನು ಭಸ್ಮವಾದನು. ಆ ದಿನದಿಂದ ದೇವತೆಗಳೆಲ್ಲ ಶಿವನ ಶಕ್ತಿಗೆ ತಲೆಬಾಗಿದರು. ಶಿವನು ಶಾಂತಿಯ ದೇವರು. ಆದರೆ ಭಕ್ತರಿಗೆ ಅನ್ಯಾಯವಾದರೆ ಅವನ ಕೋಪದಿಂದ ವಿಶ್ವವೇ ನಡುಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.